ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಮಂಡಕ್ಕಿ ಅಥವಾ ಮುರ್ಮುರೆ ಅಥವಾ ಪೂರಿಯನ್ನು ಬಳಸಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ವೆರಿ ಈಸಿ ರೆಸಿಪಿ, ಸಿಂಪಲ್ ಇಂಗ್ರೀಡಿಯೆಂಟ್ಸು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯ ಮಂಡಕ್ಕಿಯನ್ನು ಬಳಸಿ ಮಾಡುವ ರೆಸಿಪಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಮಂಡಕ್ಕಿಯನ್ನು ಭತ್ತ ಏನು ಇರಬಾರ್ದು ಆ ರೀತಿ ಕ್ಲೀನಾಗಿ ಆರಿಸ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ಮಂಡಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು 5 ಮಿನಿಟ್ಸು ನೀರಿನಲ್ಲಿ ನೆನಲಿಕ್ಕೆ ಬಿಡಿ. ಈ ರೀತಿ ಮಂಡಕ್ಕಿಗೆ ನೀರಾಗಿ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ನಂತರ ನೀವು ಸ್ಟ್ರೈನರ್ ಅಂದರೆ ಜರಡಿ ಬರುತ್ತೆ ನೋಡಿ, ಆ ಜರಡಿಯಲ್ಲಿ ನೀವು ಸೋಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಇಸ್ಕಿ ಅಂದರೆ ಪ್ರೆಸ್ ಮಾಡಿ ಈ ರೀತಿ ನೆನಲಿಕ್ಕೆ ಬಿಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಮಂಡಕ್ಕಿ ಉಸ್ಲಿನದು ಸಾಮಾನ್ಯವಾಗಿ ಹಾವೇರಿ, ದಾವಣಗೆರೆ ಆ ಸೈಡಲ್ಲಿ ಮಿರ್ಚಿ ಮತ್ತು ಮಂಡಕ್ಕಿ ಉಸ್ಲಿಯನ್ನು ಮಾಡ್ತಾರೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ತಿಂಡಿ ಮಾಡಲಿಕ್ಕೆ ಐಡಿಯಾ ಇಲ್ಲದವರು ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಬೋದಂತಹ ಮಂಡಕ್ಕಿ ಉಪ್ಪಿಟ್ಟು, ಮಂಡಕ್ಕಿ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಈಗ ಒಂದು ಸ್ಟ್ರೈನರಲ್ಲಿ ಈ ರೀತಿ ನೆನೆಸಿದಂತಹ ಮಂಡಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಂದರೆ ಕೆಳಗಡೆ ಒಂದು ಬೌಲ್ ಇಡಿ, ಪಾತ್ರೆ ಇಟ್ಟು ಅದ್ರ ಮೇಲೆ ಸ್ಟ್ರೈನರ್ ಇಟ್ಟು ನೀವು ಈ ರೀತಿ ಮಂಡಕ್ಕಿನ ಹಾಕೋದ್ರಿಂದ ಅದರಲ್ಲಿ ಏನೇನು ಎಕ್ಸೆಸ್ ಆಫ್ ವಾಟರ್ ಇದೆಯೋ ಅದೆಲ್ಲ ಕೆಳಗಡೆ ಬಂದುಬಿಡುತ್ತೆ ನೋಡಿ. ಈ ಥರ ಎಕ್ಸೆಸ್ ವಾಟರ್ ಇದ್ದರೆ ಅದೆಲ್ಲ ಕೆಳಗಡೆ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಸ್ಟ್ರೈನರನ್ನು ಇಟ್ಕೊಂಡು ಸ್ಟ್ರೈನರಿಗೆ ಹಾಕೋದ್ಮೇಲೆ ನೀವು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಆ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಹೋಗುತ್ತೆ, ಅಂದರೆ ಕೆಳಗಡೆ ಬಂದುಬಿಡುತ್ತೆ ನೋಡಿ. ರೀತಿ ಈಸಿಯಾಗಿ ಹಾಕ್ಕೋಬಹುದು. ಈಗ ಒಗ್ಗರಣೆ ಮಾಡಲು ಒಂದು ಪಾತ್ರೆಯನ್ನು ಬಿಸಿಟ್ಟಿದ್ದೇನೆ ನೋಡಿ. ಈ ರೀತಿ ಆ ಪಾತ್ರೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ಈ ರೆಸಿಪಿಗೆ ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಗ್ರೀನ್ ಚಿಲ್ಲಿಯನ್ನು ಆದಷ್ಟು ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಹಾಗೂ ಶೇಂಗಾ ಬೀಜ ಹಾಕ್ತಾ ಇದ್ದೇನೆ. ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಳ್ಳಿ. ನೀವು ಉದ್ದದಾಗೆ ಕಟ್ ಮಾಡ್ಕೋಬೋದು, ಆದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಖಾರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಫ್ರೈ ಆದ ನಂತರ ಈರುಳ್ಳಿ, ನೀವು ಇದಕ್ಕೆ ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೋಬಹುದು. ನಂತರ ಕರಿಬೇವನ್ನು, ಹಸಿ ಕರಿಬೇವು ಇದರಲ್ಲಿ ನೀವು ಒಗ್ಗರಣೆ ಮೆಣಸಿನ್ಕಾಯಿ ಹಾಕ್ತಿರಲ್ಲ ಆಗಲೇ ಹಾಕ್ಕೊಳ್ಳಿ. ನಾನು ಡ್ರೈ ಕರಿಬೇವು ಹಾಕ್ತಾ ಇರೋದ್ರಿಂದ ಕೈಯಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೇನೆ. ಕರಿಬೇವು ತುಂಬಾ ಒಳ್ಳೆಯದು ಏರ್ ಗ್ರೋತಿಗೆ, ಹಾಗೂ ನಮ್ಮ ಏರ್ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಲಿಕ್ಕೆ, ಅಂದರೆ ಬಾಲನೆರೆ ಅಂತ ಬರುತ್ತೆ ನೋಡಿ, ಅಂಥವರು ಕೊಬ್ಬರಿ ಎಣ್ಣೆಯಲ್ಲಿ ಈ ಕರಿಬೇವನ್ನು ಹಾಕ್ಕೊಂಡು ಹಚ್ಕೊಳೋದ್ರಿಂದ, ಬಾಯ್ಲ್ ಮಾಡಿ ಹಚ್ಕೊಳೋದ್ರಿಂದ ಏರ್ ಗ್ರೋತು ಚೆನ್ನಾಗಿ ಬರುತ್ತೆ. ಹಾಗೂ ಕಟ್ ಆಗುವಂತಹ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಬ್ಲ್ಯಾಕ್ ಕಲರಾಗಿ ಟರ್ನ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರಬೇಕು, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ, ಅಂದರೆ ಫ್ರೈ ಮಾಡ್ಕೊಳ್ಳಿ. ಇದಿಷ್ಟು ಫ್ರೈ ಆದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿಣದ ಪುಡಿ ಹಾಕ್ತಾ ಇದ್ದೇನೆ. ಅರಿಶಿಣದ ಪುಡಿ ಬೇಡ ಅಂದಲ್ಲಿ ನೀವು ಸ್ಕಿಪ್ ಮಾಡಬಹುದು, ಆದರೆ ಕಲರಿಂಗೋಸ್ಕರ ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಅರಿಶಿಣದ ಪುಡಿಯನ್ನು ಹಾಕಿದ ನಂತರ ಒಂದು 2 ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಹೆಚ್ಚು ಬೇಕಂದಲ್ಲಿ ಹೆಚ್ಚು ಹಾಕೋಬೋದು, ತುಂಬ ಎಲ್ಲೋ ಆಗಿಬಿಡುತ್ತೆ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ಮೆಲ್ ಕೂಡ ಅದೇ ಇದ್ಬಿಡುತ್ತೆ, ಅರಿಶಿಣದ ಪುಡಿದ ಸ್ಮೆಲ್ಲೇ ಇರುತ್ತೆ. ನಂತರ ನಾನು ಮಂಡಕ್ಕಿಯನ್ನು ನೆನೆಸಿದ್ನಲ್ಲ ಆ ಮಂಡಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈ ಮಂಡಕ್ಕಿಯನ್ನು ಹಾಕಿ ಇದಕ್ಕೆ ನಾವು ಉಪ್ಪು, ತೆಂಗಿನಕಾಯಿ, ಫ್ರೆಶ್ ಕೋಕೋನಟ್ ಬರುತ್ತಲ್ಲ ಅದನ್ನು ಹಾಕ್ಬೋದು. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡು, ತೆಂಗಿನಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕಲಿ, ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೆ, ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವೇನು ಸರ್ವ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಎಂಡಲ್ಲಿ ನೀವು ಸ್ಟವನ್ನು ಆಫ್ ಮಾಡಿ ನಂತರ ನೀವು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಜಾಸ್ತಿ ಉಳಿದಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕಿದ್ರೆ ಬೇಗ ಥರ ಸ್ಮೆಲ್ ಬಂದುಬಿಡುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೂ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಸ್ಮೆಲ್ ಬಂದುಬಿಡುತ್ತೆ. ನೀವೇನು ಸರ್ವ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಹಾಕೋದ್ರಿಂದ ನೀವು ಬೆಳಗ್ಗೆ ಮಾಡಿದಂತಹ ಮಂಡಕ್ಕಿ ಉಸ್ಲಿ ಅಥವಾ ಮಂಡಕ್ಕಿ ತಿಂಡಿ ಅಥವಾ ಮಂಡಕ್ಕಿ ಚಿತ್ರಾನ್ನ, ಉಪ್ಪಿಟ್ಟು ಇದು ಏನೇ ಇದ್ದರೂ ಕೂಡ ಸಂಜೆವರೆಗೂ ಹಾಗೇ ಇರುತ್ತೆ. ನೀವು ತೆಂಗಿನಕಾಯಿ ಹಾಕಿ ಬಾಡಿಸೋದ್ರಿಂದ ಬೇಗ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಇದೊಂದು ಟಿಪ್ ಅಂದ್ಕೊಳ್ಳಿ. ಈಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಇದಕ್ಕೆ ಉಪ್ಪಿನಕಾಯಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಬಿಸಿ ಬಿಸಿಯಾದ ಬಜ್ಜಿ ಇರ್ಬೋದು, ಬೋಂಡ ಇರ್ಬೋದು, ಚಕ್ಲಿ ಇರ್ಬೋದು, ಅಥವಾ ಅಕ್ಕಿ ಹಪ್ಪಳನೂ ಕೂಡ ಯೂಸ್ ಮಾಡಿಕೊಂಡು ನೀವು ಸೈಡ್ ಡಿಶಾಗಿ ತಿನ್ಕೋಬೋದು. ಬಿಸಿ ಬಿಸಿಯಾದಂತಹ ಟೇಸ್ಟಿಯಾದಂತಹ ಮಂಡಕ್ಕಿ ಉಪ್ಪಿಟ್ಟು ಅಥವಾ ಮಂಡಕ್ಕಿ ಚಿತ್ರಾನ್ನ ಅಥವಾ ಮಂಡಕ್ಕಿ ಉಸ್ಲಿ ರೆಡಿ ಟು ಸರ್ವ್.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ದಯವಿಟ್ಟು ಮರೆಯಬೇಡಿ. ತುಂಬ ಜನ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪುಟ್ಟದಾಗಿ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಇವರಿಗೆ ಆದಷ್ಟು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ, ವಿಡಿಯೋ ವಾಚ್ ಮಾಡಲು ಕೂಡ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಟೇಕ್ ಕೇರ್.